ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಈಸ್ ಸ್ವಪ್ನಾಸ್ ಟ್ಯುಟೋರಿಯಲ್. ಸೊ ನೀವೇನೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ 4th ಸೆಮ್ BComನ ಕನ್ನಡ ಲೆಸನ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಯಾವುದು ಅಂದರೆ ಕಾರು ಕೊಂಡಿದ್ಯಾ ಮಾರುತಿ ಅಂತ ಹೇಳಿ. ಸೊ ಇದನ್ನು ಬರೆದಿರೋದು ಶಶಿಕಲಾ ವೀರಯ್ಯ ಸ್ವಾಮಿ ಅವರು. ಸೊ ಈ ಒಂದು ಲೆಸನ್ ಬಂದುಬಿಟ್ಟು ತುಂಬ ಇಂಟ್ರೆಸ್ಟಿಂಗ್ ಸ್ಟೋರಿ ಆಗಿದೆ. ಅಂದರೆ ಒಂದು ಕಾರ್ ಖರೀದಿ ಮಾಡಿದ್ಮೇಲೆ ಏನೇನೆಲ್ಲ ಘಟನೆಗಳಾಗಿದೆ ಅನ್ನೋದೇ ಈ ಒಂದು ಕಂಪ್ಲೀಟ್ ಸ್ಟೋರಿ ಆಗಿದೆ. ಓಕೆನಾ? ಸೊ ಇವಾಗ ನಾವು ಡೈರೆಕ್ಟ್ ಸ್ಟೋರಿಗೆ ಹೋಗೋಣ. ಸೊ ಈ ಒಂದು ಸ್ಟೋರಿ ಬಂದುಬಿಟ್ಟು ಕಾರು ಕೊಂಡಿದ್ಯಾ ಮಾರುತಿ ಅಲ್ವಾ, ಇದು ಕಂಪ್ಲೀಟಾಗಿ ಕಾರ್ ಬಗ್ಗೆನೆ. ಓಕೆನಾ? ಸೊ ಇವಾಗ ನಾನು ಡೈರೆಕ್ಟ್ ಸ್ಟೋರಿಗೆ ಹೋಗೋದಾದ್ರೆ, ಇಲ್ಲಿ ಲೇಖಕಿ ಏನಿದಾರಲ್ಲ ಅವರೇ ಈ ಒಂದು ಸ್ಟೋರಿನ ಹೇಳ್ತಿರೋದು. ಸೊ ಈ ಲೇಖಕಿ ಬಂದುಬಿಟ್ಟು ಬೆಂಗಳೂರಿನಲ್ಲಿ ಉಪನ್ಯಾಸಕ್ಕೆ ಆಗಿರ್ತಾರೆ. ಓಕೆನಾ? ಅದ್ರ ಜೊತೆಗೇನೆ ದೂರದರ್ಶನ ಮತ್ತು ಚಲನಚಿತ್ರ ಏನಿದೆಯಲ್ಲ ಅದರ ಆಯ್ಕೆ ಸಮಿತಿಯ ಸದಸ್ಯರಾಗಿ ಕೂಡ ಇವರು ಇರ್ತಾರೆ. ಓಕೆನಾ? ಈ ಒಂದು ಲೇಖಕಿಯವರು. ಸೊ ಇವ್ರೇನು ಮಾಡ್ತಿದ್ರು ಅಂದರೆ ಅವರ ಒಂದು ಅವಧಿ ಏನಿರುತ್ತಲ್ಲ ಅದು ಮುಗಿದ ಮೇಲೆ ಇವರಿಗೆ ಸ್ವಲ್ಪ ಹಣ ಬರುತ್ತೆ. ಓಕೆನಾ? ಅಲ್ಲಿಂದ ಅಂದರೆ ರಿಟೈರ್ಮೆಂಟ್ ಅಂತ ಹೇಳ್ಕೊಡ್ತಾರಲ್ಲ, ಸ್ವಲ್ಪ ಅಮೌಂಟ್ ಈ ಒಂದು ದೂರದರ್ಶನ ಮತ್ತು ಚಲನಚಿತ್ರ ಏನು ಆಯ್ಕೆ ಸದಸ್ಯರಾಗಿರ್ತಾರಲ್ಲ ಅಲ್ಲಿಂದ ಸ್ವಲ್ಪ ಅಮೌಂಟ್ ಬಂದಿರುತ್ತೆ. ಹಾಗೆಯೇ ಅವರು ಒಂದು ಸ್ವಲ್ಪ ಅಮೌಂಟ್ ಏನು ಕೂಡಿಕ್ಕಿರ್ತಾರಲ್ಲ ಅಷ್ಟು ವರ್ಷದ್ದು, ಆ ಅಮೌಂಟು ಕೂಡ ಇವ್ರ ಹತ್ರ ಇರುತ್ತೆ. ಓಕೆನಾ? ಸೊ ಇವ್ರು ಏನು ಅಂದ್ಕೊಳ್ತಾರೆ ಅಂದರೆ, ಓಕೆ ಇವಾಗಿರೋ ಅಮೌಂಟ್ ಎಲ್ಲ ಸೇರಿಸ್ಬಿಟ್ಟು ಯಾವ್ದಾದ್ರು ಒಂದು ಕಾರ್ ತೊಗೋಬೇಕು ಅಂತ ಹೇಳಿಬಿಟ್ಟು ಅವ್ರಿಗೆ ತುಂಬ ಆಸೆ ಆಗುತ್ತೆ. ಓಕೆನಾ? ಸೊ ಯಾಕೆ ಒಂದು ಆಸೆ ಆಗುತ್ತೆ ಅಂದರೆ, ಇವರು ಪ್ರತಿದಿನ ಕಾಲೇಜ್ಗಾಗಿರ್ಬೋದು ಅಥವಾ ಏನಾದ್ರು ಅಕಾಡೆಮಿಕ್ ಮೀಟಿಂಗಿಗೆ ಹೋಗಬೇಕು ಅಂದರೆ ಬೇರೆಯವ್ರ ಹತ್ರ ಲಿಫ್ಟ್ ಕೇಳಿ ಇವ್ರು ಹೋಗ್ತಿದ್ರಂತೆ. ಓಕೆನಾ? ಅದಕ್ಕೆ ಇವ್ರು ಏನು ಅಂದ್ಕೊಳ್ತಾರೆ ಅಂದರೆ, ಅವ್ರ ಹತ್ರ ಇದ್ದಂಥ ಹಣ ಎಲ್ಲ ಏನಿರುತ್ತಲ್ಲ ಅದನ್ನೆಲ್ಲ ಸೇರಿಸ್ಬಿಟ್ಟು ಯಾವ್ದಾದ್ರು ಒಂದು ಕಾರ್ ತೊಗೊಳ್ಳೋಣ ಅಂತ ಹೇಳಿ ನೋಡ್ತಿರ್ತಾರೆ. ಓಕೆನಾ? ಬಟ್ ಇವ್ರೇನು ಅಂದ್ಕೊಳ್ತಾರೆ ಅಂದರೆ, ಹೊಸ ಕಾರ್ ಬದಲು ಇವಾಗ ಹೊಸ ಕಾರ್ ತೊಗೋಬೇಕು ಅಂದರೆ ಜಾಸ್ತಿ ಅಮೌಂಟ್ ಆಗುತ್ತಲ್ಲ. ಸೊ ಅದಕ್ಕೆ ಇವ್ರು ಏನು ಅಂದ್ಕೊಳ್ತಾರೆ ಅಂದರೆ, ಹೊಸ ಕಾರ್ ಬೇಡ, ಅದ್ರ ಬದಲು ಬಜೆಟ್ ಅವ್ರ ಹತ್ರ ಇರೋ ಅಮೌಂಟ್ ಏನಿದೆಯಲ್ಲ ಆ ಬಜೆಟ್ ಅನುಗುಣವಾಗಿ ಯಾವ್ದಾದ್ರು ಒಂದು ಚೌಕಾಸಿ ಮಾಡಿಬಿಟ್ಟು ಯಾವ್ದಾದ್ರು ಒಂದು ಸೆಕೆಂಡ್ ಹ್ಯಾಂಡ್ ಕಾರ್ನ ತೊಗೊಳ್ಳೋಣ ಅಂತ ಹೇಳಿ ಹುಡುಕ್ತಿರ್ತಾರೆ. ಓಕೆನಾ? ಆವಾಗ ಅವ್ರಿಗೆ ಸಡನ್ನಾಗಿ ಒಂದು ಕಾರ್ ಸಿಗುತ್ತೆ. ಯಾವುದು ಅಂದರೆ ಬಿಳಿ ಬಣ್ಣದ ಸೆಕೆಂಡ್ ಹ್ಯಾಂಡ್ ಮಾರುತಿ 800 ಕಾರ್ನ ಇವ್ರು ನೋಡ್ತಾರೆ. ನೋಡಿದ ತಕ್ಷಣ ಅದನ್ನು ಇವರು ಪರ್ಚೇಸ್ ಮಾಡ್ತಾರೆ. ಓಕೆನಾ? ಸೊ ಪರ್ಚೇಸ್ ಮಾಡಿದ್ಮೇಲೆ ಮನೆಗೆ ಕಾರ್ ಬರುತ್ತೆ. ಕಾರ್ ಬಂದಿದ ತಕ್ಷಣ ಲೇಖಕಿಗೆ ಫುಲ್ಲು ಸಂತೋಷ ಮತ್ತು ಸಂಭ್ರಮದಿಂದನೇ ಅವ್ರು ಕೂಡಿರ್ತಾರೆ. ಓಕೆನಾ? ಯಾಕೆ ಅಂದರೆ ಅವ್ರಿಗೆ ಅಷ್ಟು ಇಷ್ಟ ಆಗೋಗಿರುತ್ತೆ ಆ ಕಾರು. ಓಕೆನಾ? ಯಾವತ್ತೂ ಕೂಡ ಇವರು ಅಷ್ಟು ದೇವ್ರ ಪೂಜೆನೇ ಮಾಡ್ತಿರ್ಲಿಲ್ಲ. ಬಟ್ ಏನು ಅಂದರೆ ಕಾರ್ ಬಂದಿದ ತಕ್ಷಣ ಅವರು ಫಸ್ಟು ಕಾರ್ಗೆ ಹೋಗಿ ವಿಭೂತಿ ಕುಂಕುಮ ಇದನ್ನೆಲ್ಲ ಹಚ್ಚಿ ಹೂವಿನ ಹಾರ ಹಾಕಿ ಮತ್ತು ದೃಷ್ಟಿ ತಾಗಬಾರ್ದು, ಕಾರ್ಗೆ ದೃಷ್ಟಿ ತಾಗಬಾರ್ದು ಅಂತ ಹೇಳಿ ನಿಂಬೆಹಣ್ಣು ಮತ್ತು ಮೆಣಸಿನ್ಕಾಯಿ ಏನಿದೆಯಲ್ಲ ಅದು ಪೋಣಿಸ್ಬಿಟ್ಟು ಕಟ್ತಾರೆ ನೋಡಿ, ಆ ಥರ ಕಟ್ತಾರೆ. ಓಕೆನಾ? ಹಾಗೆಯೇ 4 ಚಕ್ರಕ್ಕೂ ಕೂಡ ನಿಂಬೆಹಣ್ಣು ಇಟ್ಬಿಟ್ಟು ಗಾಡಿನ ಮೂವ್ ಮಾಡ್ತಾರೆ. ಅವಾಗ ಇವ್ರಿಗೆ ತುಂಬ ಖುಷಿಯಾಗೋಗುತ್ತೆ. ಓಕೆನಾ? ಲೇಖಕಿಗೆ ತುಂಬ ಖುಷಿಯಾಗೋಗುತ್ತೆ. ಯಾಕೆ ಅಂದರೆ ಅವ್ರಿಗೆ ಫಸ್ಟ್ ಟೈಮ್ ಆ ಕಾರ್ನ ಅವ್ರು ಪರ್ಚೇಸ್ ಮಾಡಿರೋದ್ರಿಂದ ಇವ್ರಿಗೆ ತುಂಬ ಖುಷಿ ಇರುತ್ತೆ. ಓಕೆನಾ? ಸೊ ಹಾಗೆ ಇವ್ರು ಏನು ಮಾಡ್ತಾರೆ ಅಂದರೆ, ಲೇಖಕಿಗೆ ಅವ್ರು ಏನು ಕಾರ್ ತಂದಿರ್ತಾರಲ್ಲ ಆ ನೈಟ್ ಅವ್ರಿಗೆ ನಿದ್ದೆನೇ ಬರ್ತಿರಲ್ಲ. ಯಾಕೆ ಅಂದರೆ ಅವ್ರು ಯಾವಾಗ ಗಾಡಿ ಓಡಿಸ್ತೀನೋ, ಯಾವಾಗ ಆ ಗಾಡಿ ನಾನು ಕುತ್ಕೊಂಡು ಹೋಗ್ತೀನೋ ಆ ಕಾರಲ್ಲಿ ಅಂತ ಹೇಳಿಬಿಟ್ಟು ಅವ್ರು ತುಂಬ ಖುಷಿಯಿಂದನೇ ಇರ್ತಾರೆ. ಓಕೆನಾ? ಹಾಗೆಯೇ ಅವ್ರು ಏನು ಮಾಡ್ತಿರ್ತಾರೆ ಅಂದರೆ, ನೈಟು ಸಡನ್ನಾಗಿ ಲೈಟ್ ಆನ್ ಮಾಡೋದು, ಅವ್ರ ಕಾರ್ ನಿಲ್ಲಿಸಿರ್ತಾರಲ್ಲ ಆ ಜಾಗ ನೋಡೋದು, ಇದೇ ಮಾಡ್ತಿರ್ತಾರೆ. ಓಕೆನಾ? ಎಕ್ಸಾಂಪಲ್ ಯಾವ ರೀತಿ ಅಂದರೆ, ಇವಾಗ ಅದರ ಒಂದು ತೊಟ್ಲಲ್ಲಿ ಪುಟಾಣಿ ಮಕ್ಕಳಿರ್ತಾರೆ ನೋಡಿ, ಅಂದರೆ ಚಿಕ್ಕ ಮಗು, ಆ ಮಗುನ ಯೂಶ್ವಲಿ ಅವಾಗವಾಗ ನೋಡ್ತಿರ್ತಾರೆ ನೋಡಿ ಮಗು ಏನು ಮಾಡ್ತಿದೆ ಅಂತ ಹೇಳಿ. ಆ ರೀತಿಯೇ ಲೇಖಕಿ ಏನು ಮಾಡ್ತಾರೆ ಅಂದರೆ, ರಾತ್ರಿ ಇಡೀ ಒಂದು ತಾಯಿ ಯಾವ ರೀತಿ ಎದ್ದು ಮಗುನ ನೋಡ್ತಿರ್ತಾರಲ್ಲ, ಸೊ ಅದೇ ರೀತಿ ಇವ್ರೇನು ಮಾಡ್ತಿರ್ತಾರೆ ಅಂದರೆ, ನೈಟ್ ಆಗ್ತಿದ್ದಂಗೆ ಸ್ವಲ್ಪ ಹೊತ್ತಿಗೆ ಲೈಟ್ ಆನ್ ಮಾಡಿ ಕಾರ್ ಏನು ಮಾಡ್ತಿದೆ, ಕಾರ್ ಹೆಂಗಿದೆ ಅಂತ ಹೇಳಿ ನೋಡ್ತಾನೆ ಇರ್ತಾರಂತೆ. ಓಕೆನಾ? ಸೊ ಇಲ್ಲಿ ಲೇಖಕಿಯವರ ಅಪ್ಪಂಗೆ ಅಂದರೆ ಲೇಖಕಿ ಏನಿದಾರಲ್ಲ ಅವರ ಒಂದು ತಂದೆಗೆ ಯಾರೋ ಹಿಂದೆ ಒಬ್ಬರು ಜ್ಯೋತಿಷಿಯವರು ಹೇಳಿದ್ರಂತೆ. ಓಕೆನಾ? ಏನು ಅಂದರೆ, ನಿಮ್ಮ ಹಿರಿಯ ಮಗಳೇನಿದ್ದಾಳಲ್ಲ ಅವ್ರಿಗೆ ವಾಹನದ ಯೋಗ ಇದೆ ಅಂತ ಹೇಳಿರ್ತಾರಂತೆ. ಓಕೆನಾ? ಸೊ 10 ವರ್ಷಗಳ ಕಾಲ ಇವ್ರಿಗೆ ಲೇಖಕಿಯವರು ಒಂದು ಕೆಲಸದಲ್ಲಿ ಇದ್ದರೂ ಕೂಡ ಅವ್ರಿಗೆ ಒಂದು ಸೈಕಲ್ ಕೂಡ ತೊಗೊಳಕ್ಕಾಗಿರ್ಲಿಲ್ವಂತೆ. ಬಟ್ ಈ ಕಾರ್ ತೊಗೊಂಡ್ಮೇಲೆ ಅವ್ರಿಗೆ ಅನಿಸ್ತಂತೆ ಏನು ಅಂದರೆ, ಈ ಒಂದು ಜ್ಯೋತಿಷಿ ಹೇಳಿರೋದು ಮೇ ಬಿ ನಿಜ ಅಂತ ಹೇಳಿಬಿಟ್ಟು ಅವ್ರಿಗೆ ಅನಿಸಿದೆ ಅಂತ ಇಲ್ಲಿ ಲೇಖಕಿ ಹೇಳ್ತಿದ್ದಾರೆ. ಓಕೆನಾ?
ಇಲ್ಲಿ ಲೇಖಕಿಗೆ ಯಾವ ರೀತಿ ಅಂದರೆ ಅವ್ರಿಗೆ ಇವಾಗ ಕಾರು ತೊಗೊಂಡ್ರು ನೋಡಿ, ಕಾರ್ ತೊಗೊಂಡಿದ ತಕ್ಷಣ ಅವ್ರಿಗೆ ಒಂದು ಕನಸೇನಿರುತ್ತಲ್ಲ ಅದು ನನಸಾಯಿತು ಅಂತ ಹೇಳಿಬಿಟ್ಟು ಅವ್ರದ್ದು ತುಂಬ ಖುಷಿ ಪಡ್ತಿರ್ತಾರೆ. ಓಕೆನಾ. ಸೊ ಇವಾಗ ಬೆಳಗ್ಗೆ ಎದ್ದ ತಕ್ಷಣ ನಾವೇನು ದೇವ್ರ ಮುಖ ನೋಡ್ತೀವಲ್ಲ, ಅದ್ರ ಬದಲು ಈ ಲೇಖಕಿ ಅವ್ರು ಏನು ಮಾಡ್ತಿದ್ರು ಅಂದರೆ ಬೆಳಗ್ಗೆ ಎದ್ದ ತಕ್ಷಣವೇ ಅವ್ರು ನಿಲ್ಲಿಸಿದ್ರಲ್ಲ ಕಾರ್ನ ನೋಡ್ಬಿಟ್ಟು ತುಂಬ ಖುಷಿ ಪಟ್ರಂತೆ. ಓಕೆನಾ. ಹಾಗೆ ಲೇಖಕಿ ಏನು ಮಾಡ್ತಾರೆ ಅಂದರೆ ಬೆಳಗ್ಗೆ ನಾರ್ಮಲಾಗಿ ಎದ್ದು ರೆಡಿಯಾಗಿ ಕಾಲೇಜ್ಗೆ ಹೋಗಬೇಕು ಅಂತ ಹೇಳಿ ಎಲ್ಲ ರೆಡಿ ಮಾಡಿಕೊಂಡು ಕೆಳಗಡೆ ಹೋಗ್ತಾರೆ. ಕೆಳಗಡೆ ಹೋಗಿ ಕಾರು ಇನ್ನೇನು ಸ್ಟಾರ್ಟ್ ಮಾಡಬೇಕು ಅಷ್ಟರಲ್ಲಿ ಅವ್ರಿಗೊಂದು ವಿಷಯ ಜ್ಞಾಪನಕ್ಕೆ ಬರುತ್ತೆ. ಏನು ಅಂದರೆ ಅವ್ರಿಗೆ ಡ್ರೈವಿಂಗೇ ಬರ್ತಿರಲ್ಲ. ಓಕೆನಾ. ಆ ವಿಷಯ ಜ್ಞಾಪನಕ್ಕೆ ಬರುತ್ತೆ. ಅವರು ಸುಮ್ಮನೆ ಕಾರ್ ತೊಗೊಬಿಟ್ಟಿರ್ತಾರೆ, ಬಟ್ ಏನು ಅಂದರೆ ಅವ್ರಿಗೆ ಡ್ರೈವಿಂಗೇ ಬಂದಿರಲ್ಲ. ಓಕೆನಾ. ಆವಾಗ ಅವ್ರು ಏನು ಮಾಡ್ತಾರೆ ಅಂದರೆ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಕೊನೆಗೆ ಆ ಕಾರ್ದು ಪ್ರಾಪರಾಗಿ ಲಾಕ್ ಎಲ್ಲ ಮಾಡಿಬಿಟ್ಟು ಮತ್ತೆ ಯಾವುದೋ ಒಂದು ಆಟೋ ಹೊತ್ಕೊಂಡು ಕಾಲೇಜ್ಗೆ ಹೋಗ್ತಾರಂತೆ. ಓಕೆನಾ. ಇದಾದಮೇಲೆ ನೆಕ್ಸ್ಟ್ ಡೇ ಅವ್ರು ಏನು ಮಾಡ್ತಾರೆ ಅಂದರೆ ಸರಿ ಆಯ್ತು ಇವಾಗ ಕಾರ್ನ ಓಡಿಸೋದು ಕಲೀಲೇಬೇಕು ಅಂತ ಹೇಳಿ ಡಿಸೈಡ್ ಮಾಡಿಕೊಂಡು ಅವರು ಒಂದು ಡ್ರೈವಿಂಗ್ ಕ್ಲಾಸ್ನ ಸೇರ್ಕೊಳ್ತಾರೆ. ಓಕೆನಾ. ಡ್ರೈವಿಂಗ್ ಕ್ಲಾಸ್ ಸೇರ್ಕೊಂಡ್ಮೇಲೆ ಏನಾಗುತ್ತೆ ಅಂದರೆ ಡ್ರೈವಿಂಗ್ ಅಂದರೆ ಅವ್ರಿಗೆ ತುಂಬ ಕಾರ್ ಅಂದರೆ ಫಸ್ಟೇ ಇಷ್ಟ ಅಲ್ವಾ. ಸೊ ಅದಕ್ಕೆ ಅವ್ರು ಡ್ರೈವಿಂಗ್ ಕ್ಲಾಸಿಗೆ ಸೇರ್ಕೊಳ್ತಾರೆ. ಆದರೆ ಇವರಿಗೆ ಡ್ರೈವಿಂಗೇ ಬರ್ತಿರಲ್ವಲ್ಲ. ಬಟ್ ಏನು ಅಂದರೆ ಆ ಡ್ರೈವಿಂಗ್ ಕ್ಲಾಸಲ್ಲಿ ಏನು ಟೀಚರ್ ಇರ್ತಾರೆ ನೋಡಿ, ಡ್ರೈವಿಂಗ್ ಹೇಳ್ಕೊಡೋರು, ಇವ್ರು ಬಂದ್ಬಿಟ್ಟು ತುಂಬ ಒಂದು ಕಠಿಣ ಸ್ವಭಾವದ ವ್ಯಕ್ತಿ ಅಂತೆ. ಅಂದರೆ ಅವ್ರ ಜೊತೆ ಹ್ಯಾಂಡಲ್ ಮಾಡೋದು ತುಂಬ ಕಷ್ಟ ಆಯಿತಾ, ಆ ರೀತಿ ವ್ಯಕ್ತಿಗಳ ಜೊತೆ. ಆ ರೀತಿ ವ್ಯಕ್ತಿ ಇಲ್ಲಿ ಲೇಖಕಿಗೆ ಡ್ರೈವರ್ ಆಗಿ ಸಿಕ್ಕಿರ್ತಾರೆ, ಅಂದರೆ ಒಂದು ಟೀಚರ್ ಆಗಿ ಸಿಕ್ಕಿರ್ತಾರೆ. ಓಕೆನಾ. ಕಾರು ಓಡಿಸೋದನ್ನ ಹೇಳ್ಕೊಡೋದಕ್ಕೆ. ಇಲ್ಲಿ ಲೇಖಕಿಗೆ ಫಸ್ಟೇ ಒಂದು ಯಂತ್ರಗಳು ಅಥವಾ ಈ ಥರ ಗಾಡಿಗಳಂದರೆ ಅವ್ರಿಗೆ ತುಂಬ ಭಯ ಇರುತ್ತೆ. ಬಟ್ ಏನು ಅಂದರೆ ಇವ್ರು ಸಿಕ್ಕಿದ ಮೇಲಂತೂ ಇವ್ರಿಗೆ ಇನ್ನೂ ಭಯ ಆಗ್ತಿರುತ್ತೆ. ಯಾಕೆಂದರೆ ಇವರ ಒಂದು ಸ್ವಭಾವ ಏನಿತ್ತಲ್ಲ, ಆ ಒಂದು ಟೀಚರ್ ಸ್ವಭಾವ ಏನಿತ್ತಲ್ಲ ಅದು ತುಂಬ ಇವ್ರಿಗೆ ಒಂಥರ ಭಯಂಕರವಾಗಿತ್ತು ಅಂತ ಇಲ್ಲಿ ಲೇಖಕಿ ಹೇಳ್ತಿದ್ದಾರೆ. ಹಾಗೋ ಈಗೋ ಮಾಡಿ ಲೇಖಕಿ ಅವ್ರು ಏನು ಮಾಡ್ತಾರೆ ಅಂದರೆ 18 ದಿನಗಳ ಕಾಲ ಸತತ ಪ್ರಯತ್ನದಿಂದ ಲೇಖಕಿಯವರು ನೀಟಾಗಿ ಸ್ವಲ್ಪ ಗಾಡಿ ಓಡಿಸೋದನ್ನ ಕಲ್ತ್ಕೊಂಡು ನಾರ್ಮಲಾಗಿ ಅವ್ರು ಏನು ಮಾಡ್ತಾರೆ ಅಂದರೆ ಕೊನೆಗೂ ಅವ್ರಿಗೆ ಒಂದು ಲೈಸೆನ್ಸ್ ಸಿಕ್ಬಿಡುತ್ತೆ. ಓಕೆನಾ. ಈ ಒಂದು ಕಾರ್ ಏನು ಓಡಿಸ್ಬೇಕಲ್ಲ ಅವಾಗ ಲೈಸೆನ್ಸ್ ರಿಕ್ವೈರ್ಡ್ ಇರುತ್ತಲ್ಲ, ಆ ಲೈಸೆನ್ಸ್ ಸಿಕ್ಬಿಡುತ್ತೆ. ಓಕೆನಾ. ಮೊದಲೇ ಇವ್ರ ಕಾರ್ ಅಂದರೆ ಇಷ್ಟ, ಹೇಗೋ ಡ್ರೈವಿಂಗ್ ಕ್ಲಾಸಿಗೆ ಸೇರಿಕೊಂಡು ಕಾರ್ನೂ ಕೂಡ ಕಲ್ತ್ಕೊಬಿಟ್ರು. ಈಗ ಡ್ರೈವಿಂಗ್ ಲೈಸೆನ್ಸ್ ಕೂಡ ಸಿಕ್ಬಿಟ್ಟಿದೆ. ಓಕೆನಾ ಇಲ್ಲಿ ಲೇಖಕಿಗೆ. ಸೊ ಇಲ್ಲಿ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಲೇಖಕಿಗೆ ಆಗಲೇ ಇವಾಗ ಆಲ್ರೆಡಿ ಡ್ರೈವಿಂಗ್ ಕಂಪ್ಲೀಟಾಗಿ ಕಲ್ತಿರ್ತಾರಲ್ಲ, ಅವ್ರೇನು ಮಾಡ್ತಾರೆ ಅಂದರೆ ಅವರ ಒಂದು ಕಾಲೇಜ್ಗೆ ಕಾರ್ನ ತಗೋಗೋಣ ಅಂತ ಹೇಳಿ ಸ್ಟಾರ್ಟಿಂಗು ಕಾರ್ನ ಎತ್ತುತ್ತಾರೆ. ಓಕೆನಾ. ಅವ್ರಿಗೆ ಫುಲ್ ಖುಷಿ ಆಗೋಗಿರುತ್ತೆ. ಏನಕ್ಕೆ ಅಂದರೆ ಆ ಸ್ಟೇರಿಂಗ್ ಆಗಿರ್ಬೋದು, ಆ ಬ್ರೇಕ್ ಎಲ್ಲನೂ ನೋಡಿ ಅವ್ರಿಗೆ ತುಂಬ ಖುಷಿ ಆಗೋಗಿರುತ್ತೆ. ಫಸ್ಟ್ ಟೈಮ್ ಅವ್ರ ಕಾರ್ನ ಅವ್ರು ತೆಗಿತಿರ್ತಾರೆ. ಓಕೆನಾ. ಸೊ ಅವ್ರೇನು ಮಾಡ್ತಾರೆ ಅಂದರೆ ತುಂಬ ಉತ್ಸಾಹದಿಂದನೇ ಫುಲ್ಲು ಜೋಶಿಂದನೇ ಗಾಡಿ ಓಡ್ಸೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ಕಾರ್ ಡ್ರೈವಿಂಗ್ನ ಸ್ಟಾರ್ಟ್ ಮಾಡ್ತಾರೆ. ಸ್ಟಾರ್ಟ್ ಮಾಡಬೇಕಾದ್ರೆ ಅವ್ರಿಗೆ ಏನೂ ಕೂಡ ಪ್ರಾಬ್ಲಮ್ ಅನಿಸಲ್ಲ. ಓಕೆನಾ. ನಾರ್ಮಲ್ ಆಗಿ ಡ್ರೈವ್ ಮಾಡ್ಕೊಂಡು ಹೋಗ್ತಿರ್ತಾರೆ. ಸಡನ್ನಾಗಿ ಏನಾಗುತ್ತೆ ಅಂದರೆ ಅವರು ಕಂಪ್ಲೀಟಾಗಿ ಡ್ರೈವಿಂಗ್ ಮೂಡಲ್ಲೇ ಇರ್ತಾರೆ. ಓಕೆನಾ. ಹಾಗೆಯೇ ಅವ್ರಿಗೆ ಫುಲ್ ಖುಷಿ ಬೇರೆ ಇರುತ್ತಲ್ಲ. ಸೊ ಅದಕ್ಕೆ ಅವ್ರು ಏನು ಮಾಡ್ತಾರೆ ಅಂದರೆ ಸಡನ್ನಾಗಿ ಹೋಗ್ತಿರ್ಬೇಕಾದ್ರೆ ಒಂದು ನಾರ್ಮಲಾಗಿ ಇವಾಗ ಅವ್ರಿಗೆ ಒಂದು ಗುಂಗಿನಲ್ಲೇ ಹೋಗ್ತಿರ್ತಾರೆ. ಓಕೆನಾ. ಚಾಲನೆಯ ಗುಂಗಿನಲ್ಲೇ ಹೋಗ್ತಿರ್ತಾರೆ. ಆಗ ಸಡನ್ನಾಗಿ ಅವ್ರ ಕಾರ್ಗೆ ಒಂದು ಕೋಳಿ ಅಡ್ಡ ಬರುತ್ತೆ. ಓಕೆನಾ. ಕೋಳಿ ಅಡ್ಡ ಬಂದಮೇಲೆ ಲೇಖಕಿ ಇನ್ನೇನು ಬ್ರೇಕ್ ಹಾಕಬೇಕು ಅಷ್ಟರಲ್ಲಿ ಏನಾಗುತ್ತೆ ಅಂದರೆ ಆ ಕೋಳಿ ಏನಿದೆಯಲ್ಲ, ಕಾರಿನ ಒಂದು ಚಕ್ರ ಏನಿದೆಯಲ್ಲ, ಚಕ್ರಕ್ಕೆ ಸಿಲುಕ್ಬಿಟ್ಟು ಅಲ್ಲೇ ಸತ್ತೋಗುತ್ತೆ. ಓಕೆನಾ ಕೋಳಿ. ಸೊ ಅವಾಗ ಏನು ಮಾಡ್ತಾರೆ ಅಂದರೆ ಅದು ಬೇರೆ ಮಾರ್ನಿಂಗ್ ಟೈಮು. ಅವಾಗೇನಾಗುತ್ತೆ ಅಂದರೆ ಅಲ್ಲಿರೋರೆಲ್ಲ ಸ್ಟಾರ್ಟ್ ಮಾಡ್ಕೊಬಿಡ್ತಾರೆ. ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಲೇಖಕಿಗೆ ಬೈಯಕ್ಕೆ ಸ್ಟಾರ್ಟ್ ಮಾಡ್ಕೊಬಿಡ್ತಾರೆ. ಆವಾಗ ಲೇಖಕಿಗೆ ಕಂಪ್ಲೀಟಾಗಿ ಭಯ ಸ್ಟಾರ್ಟ್ ಆಗೋಗುತ್ತೆ. ಸೊ ಲೇಖಕಿ ಏನು ಮಾಡ್ತಾರೆ ಅಂದರೆ ಆ ಒಂದು ಕೋಳಿ ಮಾಲೀಕರು ಏನಿರ್ತಾರಲ್ಲ, ಅಂದರೆ ಓನರ್ ಏನಿರ್ತಾರಲ್ಲ, ಅವ್ರಿಗೆ ಒಂದು 100 ರೂಪಾಯಿ ಅಮೌಂಟ್ ಕೊಟ್ಬಿಟ್ಟು ಸುಮ್ಮನೆ ಆಗ್ತಾರೆ. ಓಕೆನಾ. ಆಗ ಅಲ್ಲಿದ್ದಂತಹ ಕೋಳಿ ಮಾಲೀಕ ಏನಿದಾರಲ್ಲ ಅವ್ರು ಏನು ಮಾಡ್ತಾರೆ ಅಂದರೆ ತಮಾಷೆಗೆ ಲೇಖಕಿಗೊಂದು ಮಾತು ಹೇಳ್ತಾರೆ. ಓಕೆನಾ. ಇದು ತಮಾಷೆಗೆ ಅಂತ ಹೇಳಿ ಅವ್ರು ಹೇಳಿರ್ಬೋದು, ಬಟ್ ಲೇಖಕಿಗೆ ತುಂಬಾ ಲೈಕ್ ಮನಸ್ಸಿಗೆ ತಾಗುತ್ತೆ. ಓಕೆನಾ. ಯಾವ ರೀತಿ ಮಾತು ಅಂದರೆ, ನೀವು ಕವಿಗಳು ತಲೆಯಲ್ಲಿ 100 ವಿಷಯಗಳು ಓಡುತ್ತಿರುತ್ತದೆ. ನೀವು ಕಾರು ಓಡಿಸುವುದು ಬೇಡ. ಇವತ್ತು ಕೋಳಿ, ನಾಳೆ ಕುರಿ, ಆಮೇಲೆ ಮನುಷ್ಯನ ಪ್ರಾಣಕ್ಕೂ ಕುತ್ತು ಬರಬಹುದು. ಸುಮ್ಮನೆ ಒಬ್ಬ ಡ್ರೈವರ್ನ ಇಟ್ಕೊಳ್ಳಿ ಅಂತ ಹೇಳಿ ಅಂತಾರೆ. ಓಕೆನಾ. ಅಂದರೆ ಈ ಒಂದು ಮಾತಲ್ಲಿ ತುಂಬ ಅರ್ಥ ಇದೆ ಅಲ್ವಾ. ಸೊ ಅದಕ್ಕೆ ಲೇಖಕಿಗೆ ಇದು ಕೂಡ ಹೌದು ಅನಿಸುತ್ತೆ. ಅದಕ್ಕೆ ಲೇಖಕಿ ಏನು ಮಾಡ್ತಾರೆ ಅಂದರೆ ಆ ಒಂದು ರಸ್ತೆ ಅಪಘಾತ ಏನಿದೆಯಲ್ಲ, ಅಂದರೆ ಆಕ್ಸಿಡೆಂಟ್
ಇನ್ಸಿಡೆಂಟ್ ಏನಿದೆಯಲ್ಲ, ಇದಾದಮೇಲೆ ಅವ್ರೇನು ಮಾಡ್ತಾರೆ ಅಂದರೆ ಒಬ್ಬ ಡ್ರೈವರ್ನ ಇಟ್ಕೋಬೇಕು ಅಂತ ಹೇಳಿ ಡಿಸೈಡ್ ಮಾಡ್ಕೊಳ್ತಾರೆ. ಡಿಸೈಡ್ ಮಾಡಿಕೊಂಡು ಆ ಡ್ರೈವರ್ ಕೈಗೆ, ಇವಾಗ ಯಾರೋ ಒಬ್ಬರು ಡ್ರೈವರ್ ಸಿಗ್ತಾರೆ, ಓಕೆನಾ. ಡ್ರೈವರ್ ಸಿಕ್ಕಿದ್ಮೇಲೆ ಇವ್ರೇನು ಮಾಡ್ತಾರೆ ಅಂದರೆ ತುಂಬ ಬೇಜಾರಿಂದನೇ ಅವರ ಒಂದು ಗಾಡಿ ಕೀನ ಅವ್ರಿಗೆ ಒಪ್ಪಿಸ್ತಾರೆ ಡ್ರೈವರ್ಗೆ, ಓಕೆನಾ. ಯಾವ ರೀತಿ ಅಂದರೆ ಇವಾಗ ಏನು ಮಗಳನ್ನ ಗಂಡನ ಮನೆಗೆ ಕಳಿಸ್ಬೇಕಾದ್ರೆ ಏನು ದುಃಖ ಇರುತ್ತೆ ನೋಡಿ ತಂದೆ ತಾಯಿಗಳಿಗೆ, ಆ ರೀತಿ ದುಃಖದಿಂದ ಇವ್ರೇನು ಮಾಡ್ತಾರೆ ಅಂದರೆ ಅವ್ರ ಹತ್ರ ಇದ್ದಂತಹ ಕೀನ ಆ ಡ್ರೈವರ್ಗೆ ಒಪ್ಪಿಸ್ತಾರೆ, ಓಕೆನಾ. ಸೊ ಇಲ್ಲಿ ಒಪ್ಪಿಸಿದ ಮೇಲೆ ಲೇಖಕಿಯವರು ಅವರ ಒಂದು ಚಾಲಕರ ಬಗ್ಗೆ ಹೇಳ್ತಾ ಹೋಗಿದ್ದಾರೆ, ಅಂದರೆ ಡ್ರೈವರ್ಸ್ ಬಗ್ಗೆ ಇಲ್ಲಿ ಹೇಳ್ತಾ ಹೋಗಿದ್ದಾರೆ. ಯಾವ ರೀತಿ ಅಂದರೆ ಇವ್ರ ಹತ್ರ ಇದ್ದಂತಹ ಡ್ರೈವರ್ಗಳು ಏನಿದಾರಲ್ಲ, ಅಂದರೆ ಚಾಲಕರು ಏನಿದಾರಲ್ಲ, ಅವ್ರಿಗೆ ಒಂದು ನೇಮ್ನ ಇಟ್ಟಿದ್ದಾರೆ, ಓಕೆನಾ. ಯಾವ ರೀತಿ ಅಂದರೆ ಸರ್ವಧರ್ಮ ಚಾಲಕ ಸಂಘ ಅಂತ ಹೇಳಿ ತಮಾಷೆಯಾಗಿ ಇವ್ರನ್ನ ಕರಿತಿದ್ರಂತೆ. ಯಾಕೆ ಅಂದರೆ ಇವ್ರ ಬಳಿ, ಅಂದರೆ ಇವ್ರ ಡ್ರೈವರ್ಸ್ಗಳು ಯಾರ್ಯಾರಿದ್ರು ಅಂದರೆ ಗೋವಿಂದ, ಮುಕುಂದ ಎಂಬ ಹೆಸರಿನಿಂದ ಹಿಡಿದು ನಾಜಿರ್ ಸಾಬು, ಡೇವಿಡ್, ಈ ಥರ ಇಲ್ಲಿವರೆಗೂ ಅಂದರೆ ಎಲ್ಲ ಧರ್ಮದ ಚಾಲಕರು ಕೂಡ ಇವ್ರ ಜೊತೆ ಇದ್ದರು ಅಂತ ಇಲ್ಲಿ ಲೇಖಕಿಯವರು ಹೇಳ್ತಾ ಹೋಗಿದ್ದಾರೆ, ಓಕೆನಾ. ಸೊ ಹಾಗೆ ಇವರು ಒಬ್ರೊಬ್ರದ್ದೇ ಒಂದೊಂದು, ಅಂದರೆ ಅವರ ಒಂದು ಡ್ರೈವರ್ಸ್ ಏನಿರ್ತಾರಲ್ಲ, ಡ್ರೈವರ್ಸ್ದು ಸ್ವಭಾವಗಳನ್ನ ಇಲ್ಲಿ ಹೇಳ್ತಾ ಹೋಗಿದ್ದಾರೆ. ಸೊ ಫಸ್ಟ್ ಬಂದುಬಿಟ್ಟು ನಾಜಿರ್ ಸಾಬ್ ಅಂತ ಹೇಳಿ, ಓಕೆನಾ. ಈ ಒಂದು ಚಾಲಕ ಬಂದುಬಿಟ್ಟು, ಅಂದರೆ ಇವರು ಡ್ರೈವರ್ ಯಾವ ರೀತಿ ಇದ್ದರು ಅಂದರೆ ಇವ್ರಿಗೆ ನಾರ್ಮಲ್ ಗಾಡಿ ಮಾತ್ರ ಚೆನ್ನಾಗಿ ಓಡಿಸ್ತಿದ್ರು, ಬಟ್ ಏನು ಅಂದರೆ ಇವರು ಪೆಟ್ರೋಲ್ನ ನೋಡ್ಕೊಳ್ತಿರ್ಲಿಲ್ವಂತೆ, ಓಕೆನಾ. ಸೊ ಪೆಟ್ರೋಲ್ನ ಗಮನ ಕೊಡ್ತಿರ್ಲಿಲ್ವಂತೆ. ಇವ್ರೇನು ಮಾಡ್ತಿದ್ರು ಅಂದರೆ ನಾರ್ಮಲಾಗಿ ಬೆಳಗ್ಗೆ ಕಾರ್ನ ತೆಗೆದ್ಮೇಲೆ ಸಡನ್ನಾಗಿ ಪೆಟ್ರೋಲ್ ಇಲ್ಲ ಅಂದರೆ ಅಲ್ಲಿ ಇಲ್ಲಿ ಕಾರ್ ನಿಂತೋಗುತ್ತಲ್ಲ, ನಿಂತ್ಕೊಂಡಾಗ ಲೇಖಕಿಯವರು ಫುಲ್ ಸಿಟ್ಟಿನಿಂದನೇ ಕೇಳ್ತಿದ್ರಂತೆ, ಏನು ಪೆಟ್ರೋಲ್ನ ಬೆಳಗ್ಗೆನೇ ನೀನು ನೋಡ್ಕೋಬೇಕಲ್ವಾ ಅಂತ ಹೇಳಿ ಕೇಳಿದಾಗ ಅವ್ರು ಏನಂತ ರೆಸ್ಪಾಂಡ್ ಮಾಡ್ತಿದ್ರಂತೆ ಗೊತ್ತಾ, ನೋಡ್ಕೊಂಡಿದ್ದೆ ಮೇಡಮ್, ಆದರೂ ಪೆಟ್ರೋಲ್ ಖಾಲಿ ಆಗೋಯ್ತು ಅಂತ ಹೇಳಿ ಹೇಳ್ತಿದ್ರಂತೆ. ಈ ಒಂದು ಆಟಿಟ್ಯೂಡ್ ಏನಿದೆಯಲ್ಲ, ಲೇಖಕಿಗೆ ಸ್ವಲ್ಪ ಕಿರಿಕಿರಿ ಅಂತ ಹೇಳಿ ಫೀಲ್ ಆಗ್ತಿತ್ತು ಅಂತ ಇಲ್ಲಿ ಹೇಳ್ತಿದ್ದಾರೆ. ಹಾಗೆ ಇವ್ರು ಹೇಳ್ತಿದ್ದಾರೆ ಏನು ಅಂದರೆ ಇವರ ಒಂದು ಶಿಸ್ತಿನ ಕೊರತೆ ಬಗ್ಗೆನೂ ಕೂಡ ಇಲ್ಲಿ ಹೇಳ್ತಿದ್ದಾರೆ. ಯಾವ ರೀತಿ ಅಂದರೆ ಲೇಖಕರಿಗೆ ಲೈಕ್ ಕಾರಿನ ಗಾಜು ಏನಿರುತ್ತಲ್ಲ, ಗಾಜನ್ನ ಏರ್ಸ್ ಕೂತ್ಕೊಳ್ಳೋದು ಇವ್ರಿಗೆ ಅಭ್ಯಾಸ ಆಗಿತ್ತು. ಬಟ್ ಆ ಚಾಲಕ ಏನು ಮಾಡ್ತಿದ್ರು ಅಂದರೆ ಆ ಒಂದು ಗಾಜನ್ನ ಇಳಿಸ್ತಿದ್ರಂತೆ, ಓಕೆನಾ, ಇಳಿಸ್ಬಿಟ್ಟು ಕೂತ್ಕೊಳ್ತಿದ್ರಂತೆ. ಬಟ್ ಅವರು ಆ ಗಾಜನ್ನೇ ತನ್ನ ಒಂದು ಅಲ್ಲನ್ನ ನೋಡ್ಕೊಳ್ಳೋದಕ್ಕಾಗಿರ್ಬೋದು, ತನ್ನ ಮುಖನ ನೋಡ್ಕೊಳ್ಳೋದಕ್ಕಾಗಿರ್ಬೋದು, ಇದನ್ನೆಲ್ಲ ಯೂಸ್ ಮಾಡ್ಕೊಳ್ತಿದ್ರಂತೆ, ಓಕೆನಾ. ಅಂದರೆ ಅದನ್ನೇ ಲೈಕ್ ಮಿರರ್ ಥರ ಯೂಸ್ ಮಾಡ್ತಿದ್ರು ಅಂತ ಇಲ್ಲಿ ಲೇಖಕಿಯವರು ಹೇಳ್ತಿದ್ದಾರೆ. ಸೊ ಅದು ಎಷ್ಟೇ ಒಂದು ಕಡೆ ಬೇಸರ ಮಾಡಿದ್ರು ಕೂಡ ಅವ್ರು ಮಾಡ್ತಿದ್ದಂತಹ ರೀತಿ, ಅಂದರೆ ಅವರು ಇವಾಗ ಹಲ್ಲನ್ನ ನೋಡ್ಕೊಳ್ಳೋದಾಗಿರ್ಬೋದು, ತನ್ನ ಮುಖನ ತಾನೇ ನೋಡ್ಕೊಳ್ಳೋದಾಗಿರ್ಬೋದು, ಇದನ್ನೆಲ್ಲ ನೋಡ್ಬೇಕಾದ್ರೆ ಅವ್ರಿಗೆ ಫುಲ್ ಕೋಪ ಬರ್ತಿದ್ರು ಕೂಡ ಒಂದು ಕಡೆ ಅದು ತಮಾಷೆಯಾಗಿ ಫೀಲ್ ಆಗ್ತಿತ್ತು ಅಂತ ಇಲ್ಲಿ ಲೇಖಕಿಯವರು ಹೇಳ್ತಿದ್ದಾರೆ. ಇದು ಒಬ್ಬ ಡ್ರೈವರ್ ಬಗ್ಗೆ, ಓಕೆನಾ. ಇನ್ನೊಬ್ಬ ಡ್ರೈವರ್ ಬಗ್ಗೆ ಹೇಳ್ತಿದ್ದಾರೆ ಏನು ಅಂದರೆ, ಇನ್ನೊಬ್ಬ ಡ್ರೈವರ್ ಹೆಸರು ಏನು ಅಂದರೆ ಗೌಡ ಅಂತ ಹೇಳಿ. ಸೊ ಗೌಡನ ಬಗ್ಗೆ ಇಲ್ಲಿ ಹೇಳ್ತಾ ಹೋಗಿದ್ದಾರೆ. ಯಾವ ರೀತಿ ಅಂದರೆ ಈ ಚಾಲಕನ ಹೆಸರು ಬಂದ್ಬಿಟ್ಟು ಗೌಡ. ಸೊ ಇವ್ರು ಬಂದ್ಬಿಟ್ಟು ಕಾರನ್ನ ಬೇರೆಯವ್ರು ಏನಿರ್ತಾರಲ್ಲ, ನಾರ್ಮಲ್ ಆಗಿ ಬೇರೆಯವರು ಮುಟ್ಟೋದು ಇವರು ದ್ವೇಷಿಸ್ತಿದ್ರಂತೆ, ಓಕೆನಾ. ಇವ್ರು ಮುಟ್ಟಿದಂತಹ ಕಾರ್ನ ಬೇರೆಯವ್ರು ಮುಟ್ಟಬಾರ್ದಾಗಿತ್ತಂತೆ, ಓಕೆನಾ. ಈಗ ಎಕ್ಸಾಂಪಲ್ ಏನು ಅಂದರೆ ಇವಾಗ ಇವ್ರನ್ನ ಯಾರನ್ನಾದ್ರೂ ಇವಾಗ ರೈಲ್ವೆ ಸ್ಟೇಷನ್ಗೆ ಹೋಗಿ ಬಿಡಕ್ಕೆ ಹೋದರೆ, ಇವಾಗ ಲೇಖಕಿನ ರೈಲ್ವೆ ಸ್ಟೇಷನ್ಗೆ ಹೋಗಿ ಬಿಡಕ್ಕೆ ಹೋದಾಗ ಈಗ ಸಡನ್ನಾಗಿ ಯಾರಾದರೂ ಫ್ರೆಂಡ್ಸ್ ಅಥವಾ ಯಾರಾದರೂ ಒಬ್ಬರು ಕಾಣಿಸ್ಕೊಂಡ್ರು ಅಂದ್ಕೊಳ್ಳಿ, ಆವಾಗ ಅವ್ರು ಏನಾದ್ರು ಕೈ ಚಾಚಿಬಿಟ್ಟು ಲಿಫ್ಟ್ ಕೇಳಿದ್ರೆ ಇವರು ಅಲ್ಲಿ ಕಾರ್ನ ನಿಲ್ಲಿಸ್ತಿರ್ಲಿಲ್ವಂತೆ, ಓಕೆನಾ. ಆ ಒಂದು ಆಟಿಟ್ಯೂಡ್ ಬಗ್ಗೆ ಇಲ್ಲಿ ಹೇಳ್ತಾ ಹೋಗಿದ್ದಾರೆ. ಸೊ ಹಾಗೆ ಇನ್ನೊಂದು ಹೇಳ್ತಾರೆ ಏನು ಅಂದರೆ ಇವಾಗ ಸಿಗ್ನಲಲ್ಲಿ ಏನಿವಾಗ ಲೈಟ್ಸ್ಗಳಿರುತ್ತೆ ನೋಡಿ, ಸಿಗ್ನಲ್ ಲೈಟ್ಸ್ ಏನಿರುತ್ತಲ್ಲ, ಸೊ ಆ ಲೈಟ್ಸಲ್ಲಿ ಇವಾಗ ಏನಾದ್ರು ಕೆಂಪು ದೀಪ ಇದ್ದಾಗ, ಅಂದರೆ ರೆಡ್ ಸಿಗ್ನಲ್ ಬಂದಾಗ ಅವಾಗ ಇವ್ರು ಏನು ಮಾಡ್ತೀರಾ ಅಂತ ಅವಾಗ ಕಾರ್ನ ಓಡಿಸ್ತಿದ್ರಂತೆ. ಅದೇ ಏನಾದರೂ ನಾರ್ಮಲ್ ಗ್ರೀನ್ ಬಂದಾಗ ಇವ್ರ ಪಾಡಿಗೆ ಇವ್ರು ಸುಮ್ಮನೆ ನಿಂತ್ಕೊಳ್ತಿದ್ರಂತೆ. ಅಂದರೆ ಇವರ ಒಂದು ಸ್ವಭಾವದ ಬಗ್ಗೆ ಇಲ್ಲಿ ಲೇಖಕಿಯವರು ಹೇಳ್ತಾ ಹೋಗಿದ್ದಾರೆ, ಓಕೆನಾ. ಇದ್ರ ಬಗ್ಗೆ ಒಂದು ಪರಿಸ್ಥಿತಿ ಏನಿದೆಯಲ್ಲ, ಇವಾಗ ರೆಡ್ ಸಿಗ್ನಲ್ ಬಿದ್ದಾಗ ಇವರು ಹೋದಾಗ ಪೊಲೀಸರು ಫೈನ್ ಹಾಕಿರ್ತಾರೆ, ಹಾಗೆ ಗ್ರೀನ್ ಸಿಗ್ನಲ್ ಬಿಟ್ಟಿದ ತಕ್ಷಣ ಇವ್ರು ಸುಮ್ಮನೆ ಅಲ್ಲೇ ನಿಂತಿತ್ತು ಕಾರು ಅಂದರೆ ಅವಾಗೂ ಕೂಡ ಪೊಲೀಸರು ಬಂದು ಬೈತಾರೆ ಅಲ್ವಾ. ಸೊ ಇದನ್ನೆಲ್ಲ ನೋಡಿ ಪೊಲೀಸರ ಕೈಲೆಲ್ಲ ಬೈಸ್ಕೊಂಡು ಲೇಖಕಿಗೆ ಸ್ವಲ್ಪ ಬೇಜಾರಾಗಿದೆ ಅಂತ ಇಲ್ಲಿ ಹೇಳ್ತಾ ಹೋಗಿದ್ದಾರೆ, ಓಕೆನಾ. ಸೊ ಇಲ್ಲಿ ಲೇಖಕಿಯವರು ಒಂದು ಮುಜುಗರದ ಇನ್ಸಿಡೆಂಟ್ ಬಗ್ಗೆ ಇಲ್ಲಿ ಶೇರ್ ಮಾಡ್ತಾ ಹೋಗಿದ್ದಾರೆ, ಓಕೆನಾ. ಯಾವ ರೀತಿ ಅಂದರೆ ಒಂದು ದಿವಸ ಲೇಖಕಿಯವರು ಏನು ಮಾಡ್ತಾರೆ ಅಂದರೆ ಒಂದು ಸಮಾರಂಭ ಏನಿದೆಯಲ್ಲ, ಸಮಾರಂಭಕ್ಕೆ ಅಂತ ಹೇಳಿಬಿಟ್ಟು ಹೋಗ್ತಾರಂತೆ, ಓಕೆನಾ. ಹೋಗ್ಬೇಕಾದ್ರೆ ಸಡನ್ನಾಗಿ ಏನಾಗುತ್ತೆ ಅಂದರೆ ಕಾರ್ ಗೇಟಿಂದ ಒಳಗಡೆ ಹೋಗಬೇಕಾದ್ರೆ ಒಬ್ಬ ಮೆಟ್ಲು ಮೇಲೆ ಒಬ್ಬರು ಹಿರಿಯ ವ್ಯಕ್ತಿ ನಿಂತಿರ್ತಾರಂತೆ, ಓಕೆನಾ. ನಿಂತಿರ್ಬೇಕಾದ್ರೆ ಸಡನ್ನಾಗಿ ಆ ವ್ಯಕ್ತಿಗೆ ಈ ಕಾರ್ ಸ್ವಲ್ಪ ತಗ್ಲುತ್ತಂತೆ, ಓಕೆನಾ. ಅವಾಗ ಏನು ಮಾಡ್ತಾರೆ
ಏನಾಗ್ತಾರೆ ಅಂದರೆ ಲೇಖಕ್ಕೆ ಹೋಗಿ ಓಕೆ ಸಾರಿ ಅಂತ ಹೇಳಿ ಕೇಳೋಣ ಅಂತ ಹೇಳಿ ಹೋಗೋಣ ಅಂತ ಹೇಳಿ ಯೋಚನೆ ಮಾಡ್ತಿರ್ತಾರೆ. ಓಕೆನಾ, ಅಷ್ಟರಲ್ಲಿ ಏನಾಗುತ್ತೆ ಅಂದರೆ ಆ ಕಾರ್ ಏನಿದೆಯಲ್ಲ, ಕಾರ್ ನಿಯಂತ್ರಣ ತಪ್ಪಿ ಆ ವ್ಯಕ್ತಿ ಏನು ಪಂಚೆ ಹಾಕ್ಕೊಂಡಿರ್ತಾರೆ ನೋಡಿ, ಆ ಪಂಚೆ ಬಂದುಬಿಟ್ಟು ಬಂಪರ್ಗೆ ಸಿಗಾಕೊಳ್ಳುತ್ತೆ. ಓಕೆನಾ, ಸಿಗಾಕೊಂಡಿದ ತಕ್ಷಣ ಏನಾಗುತ್ತೆ ಅಂದರೆ ಇವ್ರ ಕಾರ್ ಮುಂದೆ ಹೋಗ್ತಿದ್ದಂಗೆ ಸಡನ್ನಾಗಿ ಆ ಪಂಚೆ ಫುಲ್ಲು ಬಿಚ್ಕೊಬಿಡುತ್ತಂತೆ. ಆವಾಗ ಲೇಖಕಿಯವ್ರಿಗೆ ಅಂದರೆ ಮುಜುಗರದ ಸಂಗತಿನ ಇಲ್ಲಿ ಹೇಳ್ತಿದ್ದಾರೆ. ಅಂದರೆ ಏನು ಅಂದರೆ ಇವಾಗ ಹೋಗಿ ಅವ್ರಿಗೆ ಕ್ಷಮೆ ಕೇಳೋಕ್ಕೂ ಆಗಲ್ಲ, ಹಾಗೆ ಅವ್ರಿಗೆ ಒಂದು ಭೂಮಿನೇ ಬಾಯಿಗೆ ಬಿಟ್ಟರೆ ಏನಷ್ಟು ಇದಾಗುತ್ತಲ್ಲ ಆ ರೀತಿ ಒಂದು ಫುಲ್ಲು ಮುಜುಗರದ ಒಂದು ಸಮಯನ ಇಲ್ಲಿ ಶೇರ್ ಮಾಡಿದ್ದಾರೆ. ಹಾಗೆ ಮತ್ತೆ ಇಲ್ಲಿ ಡ್ರೈವರ್ಸ್ ಬಗ್ಗೆ ಹೇಳ್ತಾ ಹೋಗಿದ್ದಾರೆ. ಏನು ಅಂದರೆ ಇನ್ನೊಬ್ಬ ಡ್ರೈವರ್ ಹೆಸರು ಏನು ಅಂದರೆ ಗೋವಿಂದ. ಓಕೆನಾ, ಈ ಗೋವಿಂದ ಏನು ಮಾಡ್ತಿದ್ರು ಅಂದರೆ ಕಾಲೇಜ್ನ ಮುಗಿಸ್ಬಿಟ್ಟು ಲೇಖಕರು ಏನು ಇವಾಗ ಅವರೊಂದು ಕೆಲಸದ ಜಾಗಕ್ಕೆ ಹೋಗಿ ಏನು ಪಿಕಪ್ ಮಾಡಬೇಕಿತ್ತಲ್ಲ ಡ್ರೈವರು, ಸೊ ಇವ್ರೇನು ಮಾಡ್ತಿದ್ರು ಅಂದರೆ ಹೋಗಿ ಪಿಕಪ್ ಮಾಡಿಕೊಂಡು ಕರ್ಕೊಬರ್ತಿದ್ರಂತೆ. ಓಕೆನಾ, ಕರ್ಕೊಬರ್ಬೇಕಾದ್ರೆ ಇವಾಗ ಏನಾದ್ರು ರೈನಿ ಸೀಸನ್ ಅಂದರೆ ಮಳೆಗಾಲ ಸ್ಟಾರ್ಟ್ ಆದಾಗ ಅವ್ರ ಕಾರಿನ ಒಂದು ವೈಪರ್ ಏನಿದೆಯಲ್ಲ, ವೈಪರ್ ಸರಿಯಾಗಿ ಕೆಲಸ ಮಾಡ್ತಿರ್ಲಿಲ್ಲ. ಓಕೆನಾ, ಆವಾಗ ಏನು ಮಾಡ್ತಿದ್ರು ಅಂದರೆ ಈ ಒಬ್ಬ ವ್ಯಕ್ತಿ ಅಂದರೆ ಗೋವಿಂದ ಅನ್ನೋರು ಏನು ಮಾಡ್ತಿದ್ರು ಅಂದರೆ ಅವ್ರ ಕೈನ ಆಚೆ ಹಾಕಿ ಗಾಜಿನ ಮೇಲೆ ಏನಿರುತ್ತಲ್ಲ ನೀರು, ಅದನ್ನು ಒರೆಸ್ತಿದ್ರಂತೆ. ಅಂದರೆ ಅವರ ಒಂದು ಸಾಹಸದ ಬಗ್ಗೆ ಇಲ್ಲಿ ಲೇಖಕಿಯವರು ಹೇಳ್ತಿದ್ದಾರೆ. ಅಂದರೆ ಯಾವ್ಯಾವ ರೀತಿ ಡ್ರೈವರ್ಗಳು ಅವ್ರಿಗೆ ಸಿಕ್ಕಿದ್ದಾರೆ ಅನ್ನೋದನ್ನ ಇಲ್ಲಿ ಹೇಳ್ತಿದ್ದಾರೆ. ಹಾಗೆ ಇನ್ನೊಬ್ಬ ಡ್ರೈವರ್ ಬಗ್ಗೆ ಹೇಳ್ತಿದ್ದಾರೆ. ಏನು ಅಂದರೆ ಇನ್ನೊಬ್ಬ ಡ್ರೈವರ್ ಬಂದುಬಿಟ್ಟು ಗುಟ್ಕಾ ಚಾಲಕ ಅಂತೆ. ಓಕೆನಾ, ಇವ್ರೇನು ಮಾಡ್ತಿದ್ರು ಅಂದರೆ ಕಾರ್ನ ಓಡಿಸ್ಬೇಕಾದ್ರೆ ಎಲ್ಲ ಗುಟ್ಕಾನ ಹಾಕ್ಕೊಂಡೆ ಕಾರ್ನ ಓಡಿಸ್ತಿದ್ರಂತೆ. ಹಾಗೆ ಒಂದು ಸಡನ್ನಾಗಿ ಬ್ರೇಕ್ ಹಾಕೋದಾಗಿರ್ಬೋದು, ಸಡನ್ನಾಗಿ ಗಾಡಿ ನಿಲ್ಲಿಸೋದಾಗಿರ್ಬೋದು, ಇದನ್ನೆಲ್ಲ ಮಾಡ್ತಿದ್ರು ಅಂತ ಇನ್ನೊಬ್ಬರು ಡ್ರೈವರ್ ಬಗ್ಗೆ ಹೇಳ್ತಿದ್ದಾರೆ. ಹಾಗೆ ಇನ್ನೊಬ್ಬ ಡ್ರೈವರ್ ಇದ್ರಂತೆ, ಅವ್ರು ಬಂದ್ಬಿಟ್ಟು ಏನು ಅಂದರೆ ಲೇಖಕರು ಎಷ್ಟೇ ಬೈದರೂ ಕೂಡ ತುಂಬ ಖುಷಿಯಿಂದ ಇರ್ತಿದ್ರಂತೆ. ಹಾಗೆ ಅವ್ರಿಗೆ ಮನಸ್ಸಿಗೆ ಯಾವ ಹಾಡು ಬರುತ್ತೋ ಆ ಹಾಡನ್ನ ಹಾಡ್ಕೊಂಡು ಡ್ರೈವಿಂಗ್ ಅನ್ನೋದನ್ನ ಮಾಡ್ತಿದ್ರು ಅಂತ ಇಲ್ಲಿ ಹೇಳ್ತಿದ್ದಾರೆ. ಓಕೆನಾ, ನೆಕ್ಸ್ಟ್ ಇನ್ನೂ ಒಬ್ಬ ಡ್ರೈವರ್ ಬಗ್ಗೆ ಹೇಳಿದ್ದಾರೆ. ಏನು ಅಂದರೆ ಇನ್ನೊಬ್ಬ ಡ್ರೈವರ್ ಬಂದುಬಿಟ್ಟು ವಾರದಲ್ಲಿ 4 ದಿನ ಕೂಡ ರಜೆ ಹಾಕ್ತಿದ್ನಂತೆ. ಓಕೆನಾ, ಯಾಕೆ ನೀನು ರಜಾ ಹಾಕ್ತಿದ್ಯಾ ಅಂತ ಹೇಳಿ ಕೇಳಿದ್ರೆ ಲೇಖಕರು ಅವ್ರು ಹೇಳ್ತಿದ್ರಂತೆ ಈ ಥರ ಯಾರೋ ಒಬ್ರು ಸತ್ತೋಗಿದ್ದಾರೆ ಅಂತ ಹೇಳಿಬಿಟ್ಟು ಸುಮ್ಮನೆ ಏನಾದರೂ ಒಂದು ನೆಪ ಹೇಳಿಬಿಟ್ಟು ರಜೆ ಹಾಕ್ಕೊಳ್ತಿದ್ರು ಅಂತ ಇಲ್ಲಿ ಲೇಖಕಿಯವರು ಹೇಳ್ತಿದ್ದಾರೆ. ಸೊ ಹಾಗೆ ಒಂದು ಲೇಖಕಿಯವರು ಅವರ ಒಂದು ಕಾರ್ ಬಗ್ಗೆನೂ ಕೂಡ ಹೇಳಿದ್ದಾರೆ. ಯಾವ ರೀತಿ ಅಂದರೆ ಅವ್ರ ಹತ್ರ ಇದ್ದಂತಹ ಕಾರ್ ಏನಿದೆಯಲ್ಲ ಅದು ತುಂಬ ಹಠಮಾರಿ ಅಂತೆ. ಓಕೆನಾ, ಯಾವ ರೀತಿ ಅಂದರೆ ಮನೆಯಿಂದ ರೈಲ್ವೆ ಸ್ಟೇಷನ್ ಅಥವಾ ಬಸ್ ಸ್ಟ್ಯಾಂಡ್ ಹೋಗೋಕ್ಕಿಂತ ಮುಂಚೆನೇ ಅರ್ಧದಲ್ಲೇ ಕಾರ್ ನಿಂತೋಗ್ತಿದ್ರಂತೆ. ಎಷ್ಟು ಸತಿ ಇವ್ರು ಸ್ಟಾರ್ಟ್ ಮಾಡೋಕ್ಕೆ ಪ್ರಯತ್ನ ಪಟ್ಟರು ಕೂಡ ಆ ಕಾರೇ ಸ್ಟಾರ್ಟ್ ಆಗ್ತಿರ್ಲಿಲ್ವಂತೆ. ಲಾಸ್ಟಲ್ಲಿ ಅವ್ರ ಹತ್ರ ಕಾರ್ ಇದ್ರೂ ಕೂಡ ಅವ್ರೇನು ಮಾಡ್ತಿರೋ ಅಂದರೆ ಲಾಸ್ಟಲ್ಲಿ ಇನ್ನೇನು ಆ ಕಾರೇ ಸ್ಟಾರ್ಟ್ ಆಗ್ತಿರ್ಲಿಲ್ವಲ್ಲ, ಸೊ ಅದಕ್ಕೆ ಅವ್ರು ಏನು ಮಾಡ್ತಿರೋ ಅಂದರೆ ಆಟೋ ರಿಕ್ಷನ್ ತಗೊಂಡು ಅಲ್ಲಿಂದ ಹೋಗ್ತಿದ್ರು ಅಂತ ಇಲ್ಲಿ ಲೇಖಕಿಯವ್ರು ಹೇಳ್ತಿದ್ದಾರೆ. ಅಂದರೆ ಆ ಒಂದು ಕಾರ್ನ ಹಠಮಾರಿತನ ಅಥವಾ ಅದ್ರ ಸ್ವಭಾವನ ಇಲ್ಲಿ ಹೇಳ್ತಾ ಹೋಗಿದ್ದಾರೆ. ಓಕೆನಾ, ಸೊ ಇಲ್ಲಿ ಲೇಖಕಿಯವ್ರು ಏನಾದರೂ ಇವಾಗ ಕಾರಿಗೆ ಬೈತಿರ್ತಾರೆ ಅಂದ್ಕೊಳ್ಳಿ. ಓಕೆನಾ, ಹೋಗು ಈ ಕಾರ್ ಯಾಕೆ ಹಿಂಗಾಡ್ತಿದೆ, ಇನ್ನೇನು ಈ ಕಾರ್ನ ಮಾರ್ಬಿಡ್ತೀನಿ ಅನ್ನೋ ಟೈಮಲ್ಲಿ ಏನು ಮಾಡ್ತಿತ್ತಂತೆ, ಕಾರ್ ಸಡನ್ನಾಗಿ ಸ್ಟಾರ್ಟ್ ಆಗೋಗ್ತಿತ್ತಂತೆ. ಓಕೆನಾ, ಸ್ಟಾರ್ಟ್ ಆಗಿ ನೀಟಾಗೇ ಮನೆವರೆಗೂ ಬರ್ತಿತ್ತಂತೆ. ಸೊ ಬಟ್ ಏನು ಅಂದರೆ ಇಲ್ಲಿ ಲೇಖಕಿಯವ್ರು ಏನು ಮಾಡ್ತಾರೆ ಅಂದರೆ ಸಡನ್ನಾಗಿ ಅವ್ರಿಗೆ ಟ್ರಾನ್ಸ್ಫರ್ ಆಗುತ್ತೆ, ಬೆಳಗಾವಿಗೆ ಟ್ರಾನ್ಸ್ಫರ್ ಆದಾಗ ಅವ್ರು ಏನು ಮಾಡ್ತಾರೆ ಅಂದರೆ ಈ ಕಾರ್ನ ಮಾರುವಂಥ ಒಂದು ಸಂಗತಿ ಬರುತ್ತೆ. ಯಾಕೆ ಅಂದರೆ ಅವ್ರಿಗೆ ಅವಾಗ ಕಚೇರಿ ಸ್ವಲ್ಪ ಹತ್ರ ಇತ್ತಂತೆ. ಅವರು ಕಾಲೇಜಲ್ಲಿ ಏನು ವರ್ಕ್ ಮಾಡ್ತಿದ್ರಲ್ಲ ಆ ಕಾಲೇಜ್ ಹತ್ರ ಇತ್ತಂತೆ. ಬಟ್ ಏನು ಅಂದರೆ ಇವ್ರಿಗೆ ಟ್ರಾನ್ಸ್ಫರ್ ಆದಮೇಲೆ ಕಾಲೇಜ್ ಸ್ವಲ್ಪ ದೂರ ಆಗಿ, ಸೊ ಅದಕ್ಕೆ ಅವ್ರು ಏನು ಮಾಡ್ತಾರೆ ಅಂದರೆ ಹೊಸ ಕಾರ್ನ ತಗೊಳ್ತಾರಂತೆ. ಬಟ್ ಆದರೂ ಕೂಡ ಅವರು ಒಂದು ಹಳೆ ಕಾರ್ ಏನಿದೆಯಲ್ಲ ಮಾರುತಿ ಕಾರು, ಅದನ್ನು ಇವರು ತುಂಬ ನೆನಪಿಸ್ಕೊಳ್ತಿದ್ರಂತೆ. ಯಾವ ರೀತಿ ಅಂದರೆ ಈಗ ಚಾಲಕ ಇವ್ರೇನು ಮಾಡ್ತಿದ್ರು ಅಂದರೆ ಯೂಶ್ವಲಿ ಪ್ರತಿದಿನ ಕಾರಲ್ಲೇ ಹೋಗ್ತಿದ್ರಂತೆ, ಅಂದರೆ ಹೊಸ ಕಾರ್ನಲ್ಲೇ ಕಾಲೇಜಿಗೆ ಹೋಗ್ತಿದ್ರಂತೆ. ಹಾಗೆ ಒಬ್ಬ ಹೊಸ ಡ್ರೈವರ್ ಕೂಡ ಸಿಕ್ಕಿದಾರಂತೆ. ಸೊ ಇವಾಗ ಚಾಲಕ ಏನಾದ್ರು ಎಡಬಲ ಅಂತ ಹೇಳ್ಬಿಟ್ಟು ಏನಾದ್ರು ಗೊಂದಲ ಮಾಡಿದಾಗ ಅಥವಾ ಏನಾದ್ರು ಒಂದು ತಮಾಷೆ ಇನ್ಸಿಡೆಂಟ್ ಆದಾಗ ಎಲ್ಲಾನು ಕೂಡ ಇವ್ರಿಗೆ ಅವ್ರ ಹತ್ರ ಇತ್ತಲ್ಲ ಮಾರುತಿ ಕಾರು, ಅದೇ ಗ್ಯಾಪ್ನಾಗ ಬರ್ತಿತ್ತಂತೆ. ಸೊ ಹಾಗೆ ಇಲ್ಲೊಂದು ಲೇಖಕಿಯವರು ಹೇಳ್ತಿದ್ದಾರೆ ಏನು ಅಂದರೆ ಇವಾಗ ದುಬಾರಿ ಪೆಟ್ರೋಲ್ ಬೆಲೆ ಏನಿದೆಯಲ್ಲ ಅದನ್ನು ನೆನೆಸ್ಕೊಂಡ್ರೆ ಸಾಕು, ಯಾವುದೋ ಒಂದು ಮುಳ್ಳಿನ ಮೇಲೆ ಕೂತಿರೋ ಥರ ಇವ್ರಿಗೆ ಫೀಲ್ ಆಗ್ತಿದೆ ಅಂತ ಇಲ್ಲಿ ಲೇಖಕಿಯವ್ರು ಹೇಳ್ತಿದ್ದಾರೆ. ಸೊ ಹಾಗೆ ಇಲ್ಲಿ ಲೇಖಕಿಯವ್ರ ಫ್ರೆಂಡ್ಸ್ ಏನಿದೆಯಲ್ಲ ಅವರು ತಮಾಷೆಗೆ ಹೇಳ್ತಿದ್ರಂತೆ. ಏನು ಅಂದರೆ
ಕಾರ್ ಕೊಂಡಿದ್ಯಾ ಅಂತ ಹೇಳಿ ಕೇಳ್ತಿರಂತೆ, ಅಥವಾ ಮಾರ್ಬಿಟ್ಟಿದ್ಯಾ ಅಂತ ಹೇಳಿ ಆ ರೀತಿ ಸುಮ್ಮನೆ ರೇಗಿಸ್ತಿದ್ರಂತೆ. ಓಕೆನಾ, ಯಾಕೆಂದರೆ ಅವರ ಒಂದು ಕಾರ್ ಇನ್ಸಿಡೆಂಟ್ ಏನಿದೆಯಲ್ಲ ಮಾರುತಿ ಕಾರ್ದು, ಆ ಇನ್ಸಿಡೆಂಟ್ಗೋಸ್ಕರ ಇಲ್ಲಿ ಲೇಖಕಿಯವ್ರ ಫ್ರೆಂಡ್ ಎಲ್ಲ ರೇಗಿಸ್ತಿದ್ರು ಅಂತ ಇಲ್ಲಿ ಲೇಖಕಿಯವ್ರು ಹೇಳ್ತಿದ್ದಾರೆ. ಅಂದರೆ ಈ ಒಂದು ಸ್ಟೋರಿಯಲ್ಲಿ ಕಂಪ್ಲೀಟಾಗಿ ಅವ್ರು ಕೊಂಡಂತಹ ಕಾರ್, ಸೆಕೆಂಡ್ ಹ್ಯಾಂಡ್ ಕಾರ್ ಏನಿದೆಯಲ್ಲ, ಆ ಕಾರ್ ಇದ್ದಂಥ ಒಂದು ಸಿಚುಯೇಷನ್ ಆಗಿರ್ಬೋದು, ಹಾಗೆ ಇವರು ಡ್ರೈವಿಂಗ್ ಬರ್ದೇನೆ ಡ್ರೈವರ್ನ ನೇಮಕಾತಿ ಮಾಡಿದ್ಮೇಲೆ ಅವ್ರಿಗೆ ಯಾವ್ಯಾವ ರೀತಿ ಡ್ರೈವರ್ಗಳು ಸಿಕ್ಕಿದ್ರು, ಹಾಗೆ ಒಂದು ಗಾಡಿ ಕೈ ಕೊಡೋದಾಗಿರ್ಬೋದು ಅಥವಾ ಅರ್ಧ ರೋಡಲ್ಲೇ ನಿಂತೋಗೋದಾಗಿರ್ಬೋದು, ಈ ಒಂದು ಪರಿಸ್ಥಿತಿ ಕಂಪ್ಲೀಟ್ ಡೀಟೇಲ್ಸ್ನ ಈ ಒಂದು ಲೆಸನಲ್ಲಿ ಶೇರ್ ಮಾಡಿದ್ದಾರೆ. ಸೊ ಇಲ್ಲಿಗೆ ಒಂದು ಲೆಸನ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಬೇರೆ ಒಂದು ಲೆಸನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಗಾಯ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.